ಐ ಥಿಂಕ್ ಮ್ಯೂಸಿಕ್ ಫೀಲ್ಡಲ್ಲಿ ಒಂದು ಶೋಮ್ಯಾನ್ಶಿಪ್ಪು ಇನ್ ಟರ್ಮ್ಸ್ ಆಫ್ ಆ್ಯಟಿಟ್ಯೂಡ್ ಆಗಿರಲಿ ಅಥವಾ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ಆನ್ ಸ್ಟೇಜ್ ಎಲ್ಲ ನಾವು ಅರ್ಲಿ ಡೇಸಲ್ಲಿ ನೋಡಿದರೆ ನಿಮ್ಮಿಂದಲೇ. ಯಾಕಂದರೆ ಅವಾಗೆಲ್ಲ ಆರ್ಕೆಸ್ಟ್ರಾ ಅಂತಂದರೆ ಒಂಥರ ತುಂಬ ಸೋಬರ್ ಆಗಿರ್ತಿತ್ತು. ಬಾಲಸುಬ್ರಹ್ಮಣ್ಯ ಒಂದೇ ಮಾತಾಡಿದ್ರು, ನಾನು 30-40 ವರ್ಷದಿಂದ ಫೀಲ್ಡಲ್ಲಿದ್ದೀನಿ, ಈ ಥರದ್ದು ಮ್ಯೂಸಿಕ್ ಕಲಿಸ್ಬೇಕು ಅಂತ ಇದಕ್ಕೊಂದು ಸ್ಕೂಲ್ ಮಾಡೋಕ್ಕಂಬದು ಐಡಿಯಾನೇ ಬಂದಿಲ್ಲ, ನಿಮ್ಮಿಂದ ನಾನು ತಿಳ್ಕೊಂಡೆ. ಈಗ ಎಲ್ಲೋ ಹೋಗಿ ಒಂದು ಕೆಟ್ಟ ಮೈಕಲ್ಲಿ ಹಾಡೋದಕ್ಕೂ ಒಂದು ಒಳ್ಳೆ ಸೌಂಡ್ ಸಿಸ್ಟಮ್ಮು ಒಳ್ಳೆ ಅರೇಂಜ್ಮೆಂಟಲ್ಲಿ ಹಾಡಿದಾಗ ನೋಡೋರಿಗೆ ಎಷ್ಟು ಇಂಪ್ರೆಸ್ ಆಗುತ್ತೆ. ಮೈಕಲ್ ಜಾಕ್ಸನ್ ಪ್ರೋಗ್ರಾಮ್ ಬೇರೆ ಸೌಂಡ್ ಸಿಸ್ಟಮ್ ತಗೊಂಡು ಹೋಗೋದಕ್ಕೆ ರೈಲ್ವೆ ಟ್ರ್ಯಾಕ್ ಹಾಕಿದ್ರಲ್ಲಿ, ಅದು ಒಂದು ವಾರದಿಂದ ನಡೀತಾ ಇತ್ತು. ಸ್ಪಿರಿಚುಯಾಲಿಟಿಗೆ ಯಾವ ಥರ ಜಾಗ ಕೊಟ್ಟಿದ್ದೀರಿ ಗುರುಜಿ? ಎಲ್ಲ ನಾವು ಕೆಲಸ ಮಾಡಿದ ಮೇಲೆ ದೇವ್ರು ನೆನೆಬೇಕು, ದೇವ್ರ ನೆನೆದು ಕೆಲಸ ಮಾಡೋದು ಬೇಡ. ಖುದಿ ಕೋ ಕರ್ ಬುಲಂದ್ ಇತನಾ ಕೆ ಹರ್ ತಕ್ದೀರ್ ಸೆ ಪಹಲೆ, ಖುದಿ ಕೋ ಕರ್ ಬುಲಂದ್ ಇತನಾ ಕೆ ಹರ್ ತಕ್ದೀರ್ ಸೆ ಪಹಲೆ कि खुदा बंदे से पूछा बता तेरी रजा क्या है. So out of curiosity, one last question about Sonu Nigam ಅವರ ಸಿಂಗಿಂಗ್. ಕನ್ನಡ ಅವ್ರ ಭಾಷೆ ಅಲ್ಲದೆ ಇದ್ರೂ ವೆರಿ ನಿಯರ್ ಟು SP ಬಾಲಸುಬ್ರಹ್ಮಣ್ಯಂ ಅಂತ ಹೇಳ್ಬೋದು. ಐ ಥಿಂಕ್ ಆರ್ಕೆಸ್ಟ್ರಾಸ್ ಹ್ಯಾವ್ ಲಾಸ್ಟ್ ಇಟ್ಸ್ ಚಾರ್ಮ್ ಅನ್ಬಹುದಾ? ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.